ಹಾಯ್ ಎಲ್ರಿಗೂ ನಮಸ್ಕಾರ. ಒಂದು ತಿಂಗಳಿಂದ ನಮ್ಮ ಊರಲ್ಲಿ ಒಂದು ಆನೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮಾಡ್ತಾ ಇದೆ ಎಲ್ರಿಗೂ. ರೀಸೆಂಟ್ ಆಗಿ ಒಂದು 15 ದಿನದ ಹಿಂದೆ ಒಬ್ರನ್ನ ಆಲೂರು ಸಿದ್ದಾಪುರ ಅಂತ ಊರು, ಅಲ್ಲಿ ಒಬ್ರನ್ನ ಸಾಯಿಸ್ಬಿಟ್ಟಿದೆ ರೋಡಲ್ಲಿ. ಅದಕ್ಕೆ ಆ ಆನೆನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಎಲ್ಲ ಆನೆಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕ್ಯಾಂಪ್ ಮಾಡಿದ್ದಾರೆ ನಮ್ಮೂರಲ್ಲಿ. ಸೊ ಈ ಕ್ಯಾಂಪ್ ನ ತೋರಿಸ್ತೀನಿ ನಿಮಗೆ. ಆಕ್ಚುಲಿ ಆನೆ ಹಿಡಿಯೋದನ್ನೆಲ್ಲ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇಲ್ಲ, ವಿಡಿಯೋ ಮಾಡಕ್ ಆಗಲ್ಲ. ಕ್ಯಾಂಪ್ ಅಲ್ಲಿ ಯಾವ ತರ ಆನೆ ವಾಶ್ ಮಾಡ್ತಿದ್ದಾರೆ, ಎಷ್ಟು ಆನೆಗಳು ಬಂದಿದ್ದಾವೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಿಂಗೆ ನಮ್ಮೂರಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಆನೆ ಕ್ಯಾಂಪ್. ಏನನ್ಸಿದೆ? ಸುಮ್ಮನೆ ಬಂದಿದ್ದೀರಾ? ಆನೆ ನೋಡಿ ಏನನ್ಸ್ತದೆ? ಅವ್ರ ಫ್ರೆಂಡ್ಸ್ನ ನೋಡೋಣ ಅಂತ ಅವ್ರು ಬಂದಿರೋದು. ನಿಮ್ಮ ಫ್ರೆಂಡ್ಸೇ ಶಿವಣ್ಣ ಇದು? ಮಾತಾಡ್ಸೋಣ ಹತ್ರಕ್ಕೆ ಹೋಗಿ ಹೋಗೋಣ. ಸ್ನಾನ ಇಷ್ಟು ಬೇಗ ಆಗೋಯ್ತು ಅದಕ್ಕೆ? ಸಣ್ಣ ಮಾಡೋರು ಈ ಆನೆ ಸ್ವಲ್ಪ ಸೈಲೆಂಟ್ ಅಂತ. ಹಾಂ ಹಾಕು 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 ಹಾಕು. ಯೂಟ್ಯೂಬಲ್ಲಿ ನೋಡೋ ಗದ್ದಿ ಬಿಟ್ಟು 5ನೇ ಸಾಲ ಬಂತು. ಆನೆಗಳಿಗೆ 5 ಕಾಲು ಯಾವಾಗಿರುತ್ತೆ? ಈ ಕ್ಯಾಂಪಲ್ಲಿ ಲಾರಿಗಳೆಲ್ಲ ಬಂದಿದೆ. ಏನಕ್ಕೆ ಅಂದರೆ ಒಂದೊಂದು ಆನೆಗೆ ಒಂದೊಂದು ಲಾರಿ ಬೇಕು, ಒಂದರಲ್ಲೇ 2 ಆನೆ ಎಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಒಂದು ಗಂಡಾನೆ ತೂಕ ಸುಮಾರು 1800 kg ಇಂದ 6300 kg ವರೆಗೂ ಇರುತ್ತಂತೆ. ಅಂದರೆ 2 ರಿಂದ 7 ಟನ್ನಷ್ಟು ಒಂದು ಗಂಡಾನೆಯ ವೆಯ್ಟ್ ಇರುತ್ತೆ. ಅದೇ ರೀತಿ ಹೆಣ್ಣಾನೆ ಕೂಡ 2700 kg ಇಂದ 3600 kg, ಅಂದರೆ 3 ರಿಂದ 4 ಟನ್ನಷ್ಟು ವೆಯ್ಟ್ ಇರುತ್ತೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಲಾರಿ, ಈ 10 ವೀಲ್ ಲಾರಿಗಳೆಲ್ಲ ಯೂಸ್ ಮಾಡ್ತಾರೆ. ಅಂಡ್ ಈ ಲಾರಿ ಬಂದ್ಬಿಟ್ಟು ನೋಡಿ ಮೇಲೆಲ್ಲ ಕವರ್ ಮಾಡಿದ್ದಾರೆ. ಈ ಕಾಡಾನೆ ಹಿಡಿದ್ಬಿಟ್ಟು ಈ ಲಾರಿಲೇ ಅದನ್ನ ಸುತ್ತ ಕಟ್ಕೊಂಡು ಇದರಲ್ಲೇ ತಗೊಂಡ್ ಬರೋದು. ಅಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಟ್ಯಾಂಕರ್ ಎಲ್ಲ ತಗೊಂಡ್ಬಂದಿದ್ದಾರೆ ನೀರು ಕುಡಿಯೋಕ್ಕೆ ಆನೆಗಳಿಗೆ. ಮತ್ತೆ ಆ ಕಡೆ ಆಂಬುಲೆನ್ಸ್ ಎಲ್ಲ ಬಂದಿದೆ ಆನೆಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಂದರೆ ಡಾಕ್ಟ್ರುಗಳು ಕೂಡ ಇರ್ತಾರೆ ಇಲ್ಲೇ. ಅಷ್ಟು ದೊಡ್ಡ ಆನೆ ಒಬ್ರು ಮಾತು ಕೇಳುತ್ತೆ ಅಂದರೆ ಹಿಂಗೆ ಪಳಗಿಸ್ಬೋದು ಅವನ್ನ. ಅದಿದ್ದು ನಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ತಿದ್ದಾರೆ. ಯಾವ್ದನ್ನ? ಬನ್ನಿ ಫೌಂಡೇಶನ್ ಮೇಲೆ ಎಕ್ಸ್ಟ್ರಾ 5, 6 ಇವತ್ತು 6 ಲಾರಿ ಬಂದಿದ್ದಾವೆ. ನಿನ್ನೆ 4 ಇದ್ದಿದ್ದು ಲಾರಿ, ಟೋಟಲ್ 6. ಸೊ ಈ ಕ್ಯಾಂಪಲ್ಲಿ ಇರೋರು ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಇದೆ. ಈ ಸ್ಕೂಲಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲೇ 2 ಲಾರಿ ಇದೆ, ಅಲ್ಲೊಂದು ಆನೆ ಇದೆ, ಇಲ್ಲೊಂದು ಲಾರಿ ಇದೆ, ಇಲ್ಲೊಂದು 4 ಇದೆ. ಆನೆನ ಲಾರಿ ಮೇಲೆ ಹೇಗೆ ಹತ್ತಿಸ್ತಾರೆ ಅಂತ ನೋಡಿ. ಇಲ್ಲಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಫೀಸರ್ಸ್ ಯಾರಿದ್ರು ಅವ್ರ ಜೊತೆ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಅವ್ರು ಹೇಳಿದರು ಇಲ್ಲಿ ಮಾತ್ರ ವಿಡಿಯೋ ಮಾಡ್ಕೋಬೋದು, ಬಟ್ ಅಲ್ಲಿ ಅವರು ಕಾರ್ಯಾಚರಣೆಗೆ ಹೋಗ್ತಾರಲ್ಲ, ಆನೆ ಹಿಡಿತಾರಲ್ಲ, ಅಲ್ಲಿ ಹೋಗಿ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ. ನಾವು ಓಕೆ ಅಂತ ಹೇಳ್ಬಿಟ್ಟು ಆ ಕ್ಯಾಂಪಸಲ್ಲಿ ಮಾತ್ರ ವಿಡಿಯೋ ಮಾಡ್ತಾ ಇದ್ವಿ. ಆದರೆ ಅಲ್ಲೊಬ್ರು ಸಡನ್ ಆಗಿ ವಿಡಿಯೋ ಮಾಡಬೇಡಿ ಅಂತ ಏನೋ ಹೇಳ್ತಾ ಇದ್ರು. ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಅಂತ ಹೇಳಿದ್ರು. ಅವ್ರ ಹೆಸರು ಕೇಳಿದ್ವಿ, ಅವ್ರ ಹೆಸರು ಕೂಡ ಡಾಕ್ಟರ್ ಅಂತ. ಏನು ವಿಚಿತ್ರ ಅಲ್ವಾ? ಏನು ಶಿವಣ್ಣ ಕ್ಯಾಮ್ರಾ ಎಲ್ಲ ತಂದಿದ್ದೀರಾ? ನೀವು ಫೋಟೋಗ್ರಫಿ ಮಾಡಿ, ನಾವು ವಿಡಿಯೋಗ್ರಫಿ ಮಾಡ್ತೀವಿ. ನೀವು ಓವರ್ಟೇಕ್ ಮಾಡಕ್ಕೆ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀವಿ. ಯಾರು? ಆನೆ ಹಿಡಿಯೋಕ್ಕೆ ಈಗ ಎಷ್ಟು ಬೇಕು ಅಷ್ಟೇ ಕುಡಿ, ಡ್ರಮ್ಮು ಕುಡಿ. ಕಾರ್ಯಾಚರಣೆಗೆ ಹೊಡೋಕ್ಕಿಂತ ಮುಂಚೆ ಎಲ್ಲ ಆನೆಗಳಿಗೂ ಸ್ನಾನ ಮಾಡಿಸಿ ಪೂಜೆ ಮಾಡಿ, ಪೂಜೆ ಮುಗಿದ ಮೇಲೆ ಕಾರ್ಯಾಚರಣೆಗೆ ಹೊರಡ್ತಾರೆ. ಇವಾಗ
ಆಯ್ತಲ್ಲ ಆನೆ ಅದು ಹೊಡ್ಕ ಹೋಯ್ತಿದ್ವಿ. ಇಷ್ಟೊಂದು ಜನ ಇಷ್ಟೊಂದು ಆನೆಗಳನ್ನೆಲ್ಲ ಕರ್ಕೊಂಡು ಹಿಡಿಯಕ್ಕೆ ಹೋಗ್ತಿರೋ ಆನೆ ಯಾವುದು ಗೊತ್ತಾ? ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಆನೆನ ವಾಶ್ ಮಾಡೋಕ್ಕೆ ಹೋಗಿರ್ತಾರೆ ಎಲ್ಲಿದೆ ಅಂತ. ಆವಾಗ ಆನೆ ಇವ್ರನ್ನ ನೋಡ್ಬಿಡುತ್ತೆ. ಇವರು ಇಮಿಡಿಯೇಟ್ ಮರ ಹತ್ಕೊಳ್ತಾರೆ. ಇವ್ರು ಜಸ್ಟ್ ಕೆಮ್ತಾರಷ್ಟೇ. ಎಷ್ಟು ಫಾಸ್ಟಾಗಿ ಅವ್ರ ಹತ್ರ ಬರುತ್ತೆ ನೀವೇ ನೋಡಿ. ಏನಂಗೆ ಅಂಕಲ್ ತುಂಬಿಸ್ಕೊತಿದ್ದೀರಾ? ಏನು ತುಂಬಿಸ್ತಾ ಇದ್ದೀರಾ? ಇದು ಹಸುಗಳೈತಲ್ಲ, ಹಸುಗಳಿಗೆ ಹಸುಭಾವ ಇದರಿಂದ ಎಷ್ಟು ಚೆನ್ನಾಗಿ ಔಷಧಿ ಆಗುತ್ತೆ ಗೊತ್ತಾ? ಹಸುಭಾವ ಅಂದರೆ ಕೆತ್ತಲು ಆನೆ ಇದು ಹಸುಂದು ಹಾಲು ಕರಿವಾಗ ಕೆತ್ತಲು ಭಾವ ಅಂತಾರಲ್ಲ, ಅದು ಭಾವ ಅಂತಾರಲ್ಲ, ಅದು ಆಗ್ಬಿಟ್ರೆ ಎಷ್ಟು ಉಪಯೋಗ ಗೊತ್ತಾ? ಏನು ಮಾಡೋದು ಇದನ್ನು? ಹೊಗೆ ಹಾಕೋದು, ಮತ್ತು ಇದಕ್ಕೆ ಇನ್ನೊಂದೆರಡು ಗಾಳಿ ಬೀಜ ಇದೆಲ್ಲ ಇದು ಮಾಡಿ ಔಷಧಿ ಮಾಡ್ತಾರೆ. ಓ, ಇದು ಒಣಗಿಸ್ತಾರಾ? ನನ್ನ ನಾದಿ ಹಂಗೆ ಆಗ್ಬಿಟ್ಟು ನೀವು ಎಷ್ಟಾದ್ರು ದುಡ್ಡು ಕೊಡ್ತೀನಿ ಅಷ್ಟಕ್ಕೆ ಆನೆದು ಅಂದು. ನಾನು ಆ ಟೈಮಲ್ಲಿ ಎಲ್ಲೂ ಎತ್ತಿಟ್ಟಿಲ್ಲ. ಕಾಡು ಕಡಿಕೋರೆ ಆನೆ ಇಲ್ಲೆಲ್ಲೂ ನಂಗೆ ಸಿಗ್ತಾ ಇಲ್ಲ. ಲಾಸ್ಟಿಗೆ ಕಲ್ಕೋರೆ